ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀದೇವಿ ಭಾಗವತ ಮಹಾಪುರಾಣದ 2ನೇ ಸ್ಕಂದದ 1ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಈ ಅಧ್ಯಾಯದ ವಿಷಯ ವಸ್ತು ವ್ಯಾಸ ಋಷಿಯ ಜನನಿಯಾದ ಸತ್ಯವತಿಯ ಮತ್ತು ಉಪರಿಚರ ವಸು ಮತ್ಸ್ಯರಾಜ ಮತ್ಸ್ಯಗಂಧ ಇವರ ಜನ್ಮ ವೃತ್ತಾಂತವು. ಉತ್ತಮನಾದ ಗುರುವು ತಿಳುವಳಿಕೆ ಇಲ್ಲದಿದ್ದ ಶಿಷ್ಯನನ್ನು ತನ್ನ ಉಪದೇಶ ಸಹವಾಸಗಳಿಂದ ತಿಳುವಳಿಕೆ, ಬೋಧನ ಶಕ್ತಿ ಇವುಗಳು ಉಳ್ಳವನನ್ನಾಗಿ ಮಾಡುತ್ತಾನೆ. ಆದುದರಿಂದ ಶಿಷ್ಯನನ್ನು ತನ್ನಂತೆಯೇ ಆಗುವಂತೆ ಮಾಡುವ ಗುರುವಿಗೆ ಸಮನಾದ ವಸ್ತುವು ಮತ್ತೊಂದಿಲ್ಲವು. ಆದರೆ ಸ್ಪರ್ಶಮಣಿಯನ್ನು ಗುರುವಿಗೆ ಹೋಲಿಸುವುದುಂಟು. ಏಕೆಂದರೆ ಆ ಸ್ಪರ್ಶಮಣಿಯು ಬೆಲೆಯಲ್ಲಿ ತುಂಬ ಕಡಿಮೆಯಾದ ತಾಮ್ರ ಮುಂತಾದ ಲೋಹಗಳನ್ನು ಬೆಲೆಯುಳ್ಳ ಚಿನ್ನವನ್ನಾಗಿ ಮಾಡುತ್ತದೆಂಬ ನಂಬಿಕೆಯು ಪ್ರಸಿದ್ಧಿ ಇರುತ್ತದೆ. ಆದರೆ ಹಾಗೆ ಚಿನ್ನವಾದ ತಾಮ್ರವನ್ನು ಮತ್ತೊಂದು ತಾಮ್ರಕ್ಕೆ ತಗುಲಿಸಿದರೆ ಅದು ಚಿನ್ನವಾಗುವುದಿಲ್ಲವು. ಆದುದರಿಂದ ಸ್ಪರ್ಶವು ಲೋಹವನ್ನು ತನ್ನಂತೆಯೇ ಸ್ಪರ್ಶವನ್ನಾಗಿ ಮಾಡಿದ ಹಾಗಾಗಲಿಲ್ಲವು. ಆದುದರಿಂದ ಸ್ಪರ್ಶಮಣಿಯು ಗುರುವಿಗೆ ಸಮನಾಗಲಾರದೆಂದು ಮನಗಂಡು ಕೈಬಿಡಬೇಕು. ಒಂದು ದೀಪವು ತನ್ನಂತೆಯೇ ಇರುವ ಇತರ ದೀಪಗಳನ್ನು ಉಂಟು ಮಾಡುತ್ತದೆ, ಅದು ಅಂತಹ ಇತರ ದೀಪಗಳನ್ನು ಉಂಟು ಮಾಡುತ್ತದೆ. ಆದುದರಿಂದ ದೀಪವನ್ನು ಗುರುವಿಗೆ ಹೋಲಿಸಬಹುದೆಂದರೆ ಅದೂ ಸರಿಯಲ್ಲವು. ಏಕೆಂದರೆ ದೀಪವು ಪದಾರ್ಥಗಳನ್ನು ತಿಳಿಯಲು ಅನುಕೂಲವಾಗುವ ಬೆಳಕನ್ನು ಕೊಟ್ಟರೂ ತಾಪವನ್ನು ಉಂಟು ಮಾಡುತ್ತದೆ. ಗುರುವಾದರೋ ತಾಪತ್ರಯವನ್ನೂ ನಿರ್ಮೂಲವಾಗಿ ನಾಶ ಮಾಡುವ ತಿಳುವಳಿಕೆಯ ತನಿ ಬೆಳಕನ್ನು ಕೊಡುತ್ತಾನೆ. ಈ ರೀತಿಯಲ್ಲಿ ಈ ಲೋಕದಲ್ಲಿರುವ ಯಾವ ವಸ್ತುವು ಸದ್ಗುರುವಿಗೆ ಸಮತೂಗಲಾರದುದರಿಂದ ವೇದಗಳಿಗೆ ಶಿರಸ್ಸಿನಂತಿರುವ ಉಪನಿಷತ್ತುಗಳು ಆಚಾರ್ಯನನ್ನು ದೇವನೆಂದೇ ತಿಳಿಯಬೇಕೆಂದು ನಿಜವಾದ ತತ್ವವನ್ನು ಸಾರಿ ಸಾರಿ ತಿಳಿಯ ಹೇಳುತ್ತಿವೆ. ಆದುದರಿಂದ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೇತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾವ ಶಿಷ್ಯನಿಗೆ ದೇವರಲ್ಲಿ ನಿರತಿಶಯವಾದ ಭಕ್ತಿಯೂ ಇರುತ್ತದೆಯೋ ಅಂತಹ ಮೇಲಾದ ಭಕ್ತಿಯೇ ಗುರುವಿನಲ್ಲೂ ಉಂಟಾಗಿರುತ್ತದೆಯೋ ಅಂತಹ ಮಹಾನುಭಾವನಾದ ಶಿಷ್ಯನಿಗೆ ಗುರುವು ಉಪದೇಶಿಸುವ ಗ್ರಂಥಗಳಲ್ಲಿ ಹೇಳಿರುವ ತತ್ವ ರಹಸ್ಯಗಳೆಲ್ಲವೂ ತಿಳಿಯಬರುತ್ತವೆ. ಅಲ್ಲದೆ ತಿಳಿಯಬೇಕಾದ ಹೊಸ ವಿಷಯಗಳೆಲ್ಲವೂ ಹೊಳೆಯುತ್ತಾ ಬರುತ್ತವೆ. ಭಕ್ತಿ ಇಲ್ಲದೆ ಆ ಫಲವು ದೊರೆಯುವುದಿಲ್ಲವು. ಶೌನಕಾದಿ ಋಷಿಗಳು ಸೂತ ಮುನಿಯನ್ನು ಪ್ರಶ್ನೆ ಮಾಡಿದರು. ಓ ಸೂತ ಮುನಿಯೇ, ನೀನು ಹೇಳಿದ ಮಾತು ತುಂಬ ಆಶ್ಚರ್ಯಕರವಾಗಿದೆ. ಕಾರಣವು ಒಳಗೆ ಅಡಗಿರುವಂತಿದೆ, ಸರಿಯಾಗಿ ತಿಳಿಯುವುದಿಲ್ಲ. ಆದುದರಿಂದ ತಪಸ್ವಿಗಳಾದ ನಮ್ಮೆಲ್ಲರಿಗೂ ಈ ವಿಷಯದಲ್ಲಿ ಒಂದು ಸಂದೇಹ ಉಂಟಾಗಿದೆ. ತುಂಬ ತಿಳುವಳಿಕೆಯುಳ್ಳ ಸೂತನೇ, ವ್ಯಾಸಮುನಿಯ ತಾಯಿಯ ಹೆಸರು ಸತ್ಯವತಿ ಎಂದು ಅವಳನ್ನು ಪೂರ್ವಕಾಲದಲ್ಲಿ ಮಹಾರಾಜನಾದ ಶಂತನುವು ಮದುವೆಯಾದನೆಂದು ತಿಳಿದು ಬಂದಿದೆ. ಮದುವೆಯಾಗಿ ತನ್ನ ಮನೆಯಲ್ಲಿ ಗೃಹಿಣಿಯಾಗಿದ್ದ ಅವಳಿಗೆ ವ್ಯಾಸಮುನಿಯು ಮಗನು ಹೇಗೆ ಆದನು? ಹಾಗಲ್ಲದೆ ಮೊದಲೇ ಪರಾಶರರಿಂದ ವರಿಸಲ್ಪಟ್ಟು ಪುತ್ರವತಿಯಾಗಿ ತನ್ನ ಮನೆಯಲ್ಲಿ ಇರತಕ್ಕ ಆ ಸತ್ಯವತಿಯನ್ನು ಶಂತನು ರಾಜನಾದರೂ ಹೇಗೆ ಮದುವೆಯಾದನು? ಮೇಲಾಗಿ ಅವಳಿಗೆ 2 ಮಕ್ಕಳು ಹೇಗೆ ಆದರು? ಇದೆಲ್ಲದರ ನಿಜಾಂಶವನ್ನು ಹೇಳು. ನಿಯಮಗಳನ್ನು ಚೆನ್ನಾಗಿ ಪಾಲಿಸುವ ತುಂಬ ಪುಣ್ಯಶಾಲಿಯಾದ ಸೂತನೇ, ಅತಿ ಪವಿತ್ರವಾದ ಈ ಕಥೆಯನ್ನು ವಿವರಗಳೊಡನೆ ವಿಸ್ತಾರವಾಗಿ ಹೇಳು. ಋಗ್ವೇದ ಮುಂತಾದ ವೇದಗಳನ್ನು 4 ಭಾಗವಾಗಿ ವಿಂಗಡಿಸಿದ ವ್ಯಾಸ ಮುನಿಯ ಹುಟ್ಟುವಿಕೆಯನ್ನು, ಅವನ ತಾಯಿಯಾದ ಸತ್ಯವತಿಯ ಜನ್ಮ ವೃತ್ತಾಂತವನ್ನು ಹೇಳು. ಉಪವಾಸ, ತಪಸ್ಸು ಮೊದಲಾದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಆಚರಿಸಿ ಪರಿಶುದ್ಧರಾದ ಎಲ್ಲ ಋಷಿಗಳು ಈ ವಿಷಯವನ್ನು ಕೇಳಬೇಕೆಂದಿರುತ್ತಾರೆ. ಸೂತನು ಇದಕ್ಕೆ ಉತ್ತರಿಸ್ತಾ ಹೇಳುತ್ತಾನೆ, 4 ಪುರುಷಾರ್ಥಗಳನ್ನು ಕೊಡುವ ಈಶ್ವರನ ಸಾನ್ನಿಧ್ಯ ಮಾತ್ರದಿಂದ ಈ ಜಗತ್ತನ್ನು ಸೃಷ್ಟಿಸಿ ಪಾಲಿಸಿ ಕೊನೆಗೆ ತನ್ನಲ್ಲಿ ಅಡಗಿಸಿಕೊಳ್ಳುವ ಈಶ್ವರ ಶಕ್ತಿ ರೂಪವಾದ ಆದಿಶಕ್ತಿಯನ್ನು ನಮಸ್ಕರಿಸಿ ತುಂಬ ಹಿಂದೆ ಆಗಿ ಹೋದ ಮಂಗಳಕರವಾದ ಪುರಾಣ ಕಥೆಯನ್ನು ಹೇಳುತ್ತೇನೆ. ಎಲ್ಲ ವಾಂಗ್ಮಯಕ್ಕೂ ಮೂಲ ಕಾರಣ ರೂಪವಾದ ಬೀಜಾಕ್ಷರವನ್ನು ಯಾವುದಾದರೂ ನೆವದಿಂದ ಕೂಡ ಉಚ್ಚಾರಣೆ ಮಾಡಿದರೂ ನಿತ್ಯವಾದ ಪುರುಷಾರ್ಥದ ಸಿದ್ಧಿಯು ವಿಶೇಷವಾಗಿ ಉಂಟಾಗುವುದೋ
ಅಂತಹ ಜಗತ್ತಿಗೆ ಮೂಲವಾದ ಶಕ್ತಿ ದೇವತೆಯನ್ನು ನಮಸ್ಕರಿಸಿ ಕಥೆಯನ್ನು ಹೇಳುತ್ತೇನೆ. ಸಮಸ್ತ ಇಷ್ಟಾರ್ಥಗಳು ಈಡೇರಬೇಕೆನ್ನುವ ಮಾನವರೆಲ್ಲರೂ ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ಕೊಡಬಲ್ಲ ಆ ದೇವಿಯನ್ನೇ ಸಕಲ ರೀತಿಯಿಂದಲೂ ಸ್ಮರಿಸಬೇಕು. ಹಿಂದೆ ಉಪರಿಚರನೆಂಬ ರಾಜನು ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸುವವನಾಗಿ ಸತ್ಯಪರತೆಯಿಂದ ಛೇದಿ ದೇಶವನ್ನು ಆಳುತ್ತಿದ್ದನು. ಅವನು ಯಾವಾಗಲೂ ವಿಮಾನದಲ್ಲೇ ಆಕಾಶದಲ್ಲೇ ಸಂಚರಿಸುತ್ತಲಿದ್ದುದರಿಂದ ಅವನಿಗೆ ಉಪರಿ ಮೇಲೆ, ಚರ ತಿರುಗುವವನೆಂದು ಹೆಸರು ಬಂದಿತ್ತು. ಆ ದೊರೆಯು ತೇಜೋವಂತನಾಗಿಯೂ ದ್ವಿಜರನ್ನು ಪೂಜಿಸುತ್ತಲೂ ಇದ್ದನು. ಅವನು ತುಂಬ ತಪಸ್ವಿಯಾಗಿದ್ದನು. ಅವನ ತಪಸ್ಸಿಗೆ ಒಲಿದು ದೇವೇಂದ್ರನು ಆ ರಾಜನಿಗೆ ಅತಿ ಸುಂದರವೂ ಮನೋಹರವೂ ಆದ ಸ್ಫಟಿಕದಿಂದ ನಿರ್ಮಿಸಲ್ಪಟ್ಟ ವಿಮಾನವೊಂದನ್ನು ಅವನ ಮನಸ್ಸನ್ನು ಸಂತೋಷಗೊಳಿಸಲು ಕೊಟ್ಟನು. ದೇವಲೋಕದ ಆ ವಿಮಾನವನ್ನು ಏರಿ ಆ ರಾಜನು ಭೂಮಿಯಲ್ಲಿ ಸಂಚರಿಸುವುದನ್ನು ಬಿಟ್ಟು ಆಕಾಶ ಮಾರ್ಗದಲ್ಲಿಯೇ ತಿರುಗುತ್ತಿದ್ದನು. ಆದುದರಿಂದ ಅವನಿಗೆ ಉಪರಿಚರನೆಂದು ಬಿರುದು ಬಂದಿತ್ತು. ಅವನ ನಿಜವಾದ ಹೆಸರು ವಸುವೆಂಬುದು. ಆ ರಾಜನು ಒಳ್ಳೆಯ ಧರ್ಮನಿಷ್ಠನಾಗಿಯೂ ಎಲ್ಲ ಲೋಕಗಳಲ್ಲಿಯೂ ಪ್ರಸಿದ್ಧನಾಗಿದ್ದನು. ಅವನಿಗೆ ಸುಂದರಿಯಾದ ಗಿರಿಕೆ ಎಂಬ ಹೆಂಡತಿಯೂ ಇದ್ದಳು. ಅವಳು ತುಂಬ ಗುಣವಂತೆಯೂ ಉತ್ಕೃಷ್ಟಳು, ಸುಖಕರಳು ಆಗಿದ್ದಳು. ಅಲ್ಲದೆ ಆ ರಾಜನಿಗೆ 5 ಮಂದಿ ಗಂಡು ಮಕ್ಕಳಿದ್ದರು. ಅವರೆಲ್ಲರೂ ತುಂಬ ಬಲಶಾಲಿಗಳು, ಪರಾಕ್ರಮಶಾಲಿಗಳೂ ಆಗಿದ್ದರು. ಅವರೆಲ್ಲರಿಗೂ ಆ ರಾಜನು ಬೇರೆ ಬೇರೆ ರಾಜ್ಯಗಳನ್ನು ಕಲ್ಪಿಸಿಕೊಟ್ಟನು. ಅವರು ಬೇರೆ ಬೇರೆ ದೇಶಗಳಿಗೆ ದೊರೆಗಳಾಗಿದ್ದರು. ಹೀಗಿರಲು ಒಂದು ಬಾರಿ ರಾಜನ ಹೆಂಡತಿಯಾದ ಗಿರಿಕೆಯು ಋತುಸ್ನಾನ ಕಾಲದಲ್ಲಿ ಸ್ನಾನ ಮಾಡಿ ಪರಿಶುದ್ಧಳಾಗಿ ಬಂದು ತನಗೆ ಗಂಡು ಮಗುವಾಗಬೇಕೆಂದು ಇಚ್ಛೆಯನ್ನು ಗಂಡನಿಗೆ ವಿಜ್ಞಾಪಿಸಿದಳು. ಎಂದು ಋತುಕಾಲದಲ್ಲಿ ಸ್ನಾನದಿಂದ ಗಿರಿಕೆಯು ಶುದ್ಧಳಾಗಿದ್ದಳೋ ಅಂದೇ ಅವನ ಪಿತೃಗಳು ಅವನನ್ನು ಕುರಿತು ಮೃಗಗಳನ್ನು ಕೊಂದು ಅವುಗಳ ಮಾಂಸದಿಂದ ನಮಗೆ ಶ್ರಾದ್ದವನ್ನು ಮಾಡು ಎಂದು ಅಪ್ಪಣೆ ಮಾಡಿದರು. ಅವರ ಮಾತನ್ನು ಕೇಳಿ ಹೆಂಡತಿಯು ಋತುಸ್ನಾತಳಾಗಿರುವುದನ್ನು ನೋಡಿ ರಾಜನು ಬಹಳವಾಗಿ ಆಲೋಚಿಸಿದನು. ಹೀಗೆ ಆಲೋಚಿಸಿ ಕೊನೆಗೆ ಪಿತೃಗಳ ಅಪ್ಪಣೆಯೇ ಮೇಲಾದುದು, ಅದನ್ನೇ ಪಾಲಿಸತಕ್ಕದ್ದು ಎಂದು ನಿಶ್ಚಯಿಸಿ ಪಿತೃಶ್ರಾದ್ದಕ್ಕಾಗಿ ಮೃಗಗಳನ್ನು ತರಲು ಬೇಟೆಗೆ ಹೋದನು. ಅಲ್ಲಿಯೂ ಅವನು ಋತುಸ್ನಾತಳಾದ ಗಿರಿಕೆಯನ್ನು ಸ್ಮರಿಸುತ್ತಲೇ ಇದ್ದನು. ಹೀಗೆ ಬೇಟೆಗಾಗಿ ಕಾಡಿಗೆ ಹೋಗಿದ್ದ ಆ ರಾಜರ್ಷಿಯು ಅತಿ ಸುಂದರಿಯಾಗಿಯೂ ಕಾಂತಿಯ ಸಂಪತ್ತುಳ್ಳವಳಾಗಿಯೂ 2ನೇ ಲಕ್ಷ್ಮಿಯಂತೆಯೂ ಇದ್ದಂತಹ ತನ್ನ ಹೆಂಡತಿಯಾದ ಗಿರಿಕೆಯನ್ನು ಮನಸ್ಸಿನಲ್ಲಿಯೇ ಸ್ಮರಿಸುತ್ತಿದ್ದನು. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.